ಬಂಧುಗಳೇ ನಮಸ್ತೆ. ಇದು ಒಡ್ಡಿನಹಳ್ಳಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ದಾವಣಗೆರೆಗೆ ಸಮೀಪ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಹಸುಗಳ ಮಾಹಿತಿ. ಹೆವಿ ಆರ್ಡರ್ ಇರುವಂಥ ಹಸುಗಳು ಎಲ್ಲವೂ ಕೂಡ ಇಲ್ಲಿರ್ತಕ್ಕಂಥದ್ದು HF ಕ್ರಾಸು ನಮ್ಮ ಭೀಮಣ್ಣವ್ರ ಕೈಯಾಗಿದೆ. ಹೋಗೋಣ ಮಾತಾಡ್ಸೋಣ, ಯಾವ ಹಸು ಎಷ್ಟು ಏನು ರೇಟ್ ಆಗುತ್ತೆ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮ ಕೈಲಿದೆ HF ಹಸುಗಳು ಎಲ್ಲ ಹೆವಿ ಆರ್ಡರ್ ಬಾಕ್ಸ್ ಮಾಡಬೇಕಾಗಿರೋವೆ. ದೊಡ್ಡ ರೈತರ ಮನೆಯಾಗ ಒಂದು 17-18 ತೆಗೆದಂತಾರ ಒಂದು ಟೈಮ್ಗೆ. ಹಾಂ ಬರ್ಬೋದಂತ ನಮ್ಮ ಮನಸ್ಸಿಗೆ ಐತಣ್ಣ. ಓಕೆ, ರೈತರು ಒಯ್ದಾರ ಸುಖ ಮೇಸಿ ಅಂದ್ರೆ ಹಾಲು ಬರ್ತಾವು, ಅಲ್ಲಿ ಬರುತ್ತೆ ಅಂತೀರಿ. ದನ ಒಳ್ಳೆವು, ಕ್ವಾಲಿಟಿ ಅದಾವು. ಇವೆಲ್ಲ ಇಳಿಯೋಕ್ಕೆ ಒಂದು 20 ದಿವಸ ಟೈಮಿಗೆ ಬೇಕಾಗುತ್ತೆ. 15 ದಿವಸ 20 ದಿವಸ ಒಳಗೆ 10 ದಿವಸ ಒಳಗಡೆ ಅಲ್ಲ, 20 ದಿವಸ ಹೋಗಲ್ಲ. ನಿನ್ನೆ ಬಂದವಲ್ಲ ರಾತ್ರಿ ಕಣ್ಣಿಗೆ ಕಾಣಲ್ಲಣ್ಣ ದನ. ಲಾರಿ ಬಂದಾಗ ಸ್ವಲ್ಪ ನೋಡಿ ತಕೊಂಡ್ರಿರ್ತಾವಣ. ಬಾಕ್ಸ್ ಇನ್ನೂ ಫಿಲ್ ಆಗಬೇಕಲ್ಲ, ಹಂಗಾಗಿ ಭಾರಿ ನೆರಿಗೈತಣ್ಣ. ಇದೆಲ್ಲ ಫಿಲ್ ಆಗಬೇಕು. ನೆರಿಗೆ ಇದೆ ತುಂಬಾ. ಎರಡನೇ ಸೂಲ್ ಮೊಣಕ, ಎರಡನೇ ಸೂಲಲ್ಲ ಇದು. ಭಾರಿ ನೆರಿಗೈತಣ್ಣ. ಇಲ್ಲ ಫುಲ್ ಭರ್ತಿ ಆಗ್ಬೇಕಣ್ಣ, ಫುಲ್ ಟೈಟ್ ಆಗಿ. ಆದರೆ ಭಾರಿ ದನ ಶೋಕ್, ಇದು ಚಂದ ಶೋಕು ಅಚ್ಚಲಟ್ಟು ಗಟ್ಟಿಗಿತ್ತಂಗೆ ದನ. ಏನಣ್ಣ ಹೆಂಗೆ ಹೋಗುತ್ತೆ ರೇಟ್? ಏನಾದರೂ ರೇಟ್ ಒಟ್ಟು 1ರಿಂದ ಮುಂದೆ ಅದಾವಣ. 1ರಿಂದ ಮುಂದೆ. ಇದನ್ನಾದ್ರೂ ಹೇಳಿದ್ರಲ್ಲ ಬಿಡೋ, 1ರಿಂದ ಮುಂದೆ ಅದಾವ. ನಮ್ಮವ್ರು ತುಂಬ ಜನ ಅಣ್ಣ ರೇಟ್ ಕೇಳಂಗಿಲ್ಲ ಅಂತಾರೆ, ಹಂಗಾಗಿ ಕೇಳಿದಣ್ಣ ಇವೆಲ್ಲ. ಅದೇ ಇಲ್ಲೆಲ್ಲ ಚಿಂತಾಮಣಿ ಪಂತಾಮಣಿ ಇದ್ರಣ್ಣ, ಅದನ್ನ 1,80,90,000 ಹೇಳ್ತಾರಣ್ಣ. ಅಲ್ಲಿ ಹೋಗಿ 1,40, 150 ಸುಮ್ ತರ್ತಾರ ನಮ್ಮ ಹಳ್ಳಿ ರೈತರು. ಇಲ್ಲಿ ನಾವೇನಾರ 1,30, 1,25 ಅಂದ್ ಕೊಟ್ಲಿ ಇವು ಅಟಕಂದ ಅಂತ ಒಂದ್ರೊಳಗೆ ಹೇಳ ಅಂತ. ದನ ನೋಡ್ರಿ ಕಣ್ಣಾಗ ನೋಡಿ ಇದನ್ನ ಕೊಡೋಣ ಅಂತ ಕೇಳಿದ್ರೆ ಕೊಡೋಣ. ಹೌದಾ? ಹಸು ನೋಡ್ಬೇಕು. ಬೇರೆ ಕಡೆ ಸುಮ್ ದಬ 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 ಬಿದ್ದು ಬರ್ತಾರೆ ನಿದ್ಗೆಟ್ಟು ಹೋಗಿ. ಇಲ್ಲಿ ಮನೆ ಬಾಗ್ಲ ತರಂಗಿಲ್ಲ. ಬಂದ್ರೆ ಏನು ಗೊತ್ತಾ, ಹಸು ನೋಡಿದ್ರೇ ಮಾತ್ರ ಒಂದು ಅದಕ್ಕೆ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಆರ್ಡರ್ ಫುಲ್ ಆಗಬೇಕದು, ಅಂದರೆ ಕಾಂಪಿಟೇಟಿವ್ ಆರ್ಡರ್ಸ್ ಇರ್ತಾವಲ್ಲ, ಆ ಥರ ಆರ್ಡರ್ ಬಾಕ್ಸ್ ಇರುವಂಥ. ಸರಿ ತಗೊಂಡು ಮೇಸಿದ ಟೈಮ್ ಒಂದು 20 ದಿನ ಕರ್ಕೊಂಡು ಆ ನಮ್ಮನೆ ದನ ಆಯ್ತು. ಹೌದು, ಸುಖ ಸಾಕಾಗಿ ಹೆವಿ ಮಿಲ್ಕ್ ಹೀಲ್ಡು, ಹಾಗಾಗಿ ಹೇಳಿರ್ತಕ್ಕಂಥ ಹಸು. ಇದ್ರ ಜೊತೆ ಇನ್ನೂ ಇದ್ದಾವೆ, ತೋರಿಸ್ತೀನಿ ನೋಡುವ. ಗಣೇಶ್ ಅವ್ರ ಕೈಯಾಗಿದೆ, ಒಳ್ಳೆ ಹಾಲಿನ ತಡೀರಿ, ನಿಮಗೆ ತೋರಿಸ್ತೀನಿ. ಹಾಲಿನ ತಡೀರಿ ಗಣೇಶ್. ಭಾರಿ ನೆರೆ ಗಣ ನರ ಪೈಪ್ ನಲ್ಲಿ ಪೈಪ್ ಆಗ್ಯ ನೋಡ್ರಿ ನೋಡು. ಭಾರಿ ತೊಟ್ಟು ತೊಡಿಯೋಣ. ಹಿಂಗೆ ನೀವು ನೋಡ್ತಾ ಇರೋಂಥ ಒಂದು 18, 20, 22 ಲೀಟರ್ ಕರೆದರವಣ. ನಾವು ಈಗ ಆಟ ಕೊಡ್ತಂತ ಗ್ಯಾರಂಟಿ ಹೇಳೋಣ. ಓಕೆ, ಒಟ್ಟು ರೈತರ ಮನೆಯಾಗ ಕರೆದಾವು, ಅವ್ರದ್ದು ಮುಂದೆ ಹಣೆ ಬಾರ, ಅವ್ರ ಹಣೆ ಬಾರ. ಮೇಲಿಲ್ಲ, ತಿಂಡಿ ತಿನ್ಲಿಲ್ಲ ಅಂತ ಲೋಭ ಮಾಡ್ಬೇಡಿ, ಎಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ರಿ. ನೋಡ್ಕೊಂಡು ಚೆಕ್ ಮಾಡ್ಕೊಳ್ರಪ್ಪ, ನೇರ ಭೇಟಿ ಬನ್ನಿ, ಆದಷ್ಟು ನೋಡ್ಕೊಳ್ಳೋಂಥ ಪ್ರಯತ್ನ ಆಗಲಿ. ತಗೊಂಡ್ ಹೋಗ್ತಾರಣ, ತಗೊಂಡೋಗಣ. ಮೇಲಿಲ್ಲ, ತಿಂಡಿ ತಿನ್ನಲ್ಲ, ಫುಡ್ ತಿನ್ನಲ್ಲ, ಹಾಲು ಕಮ್ಮಿ ಐತಿ, ಸಾಟಿ ಮಾಡಿ ಕೊಡು, ಇಲ್ಲ ಕಂಪ್ಲೇಂಟ್ ಕೊಡ್ತೇವೆ ಅಂತಾರೆ. ಕಂಪ್ಲೇಂಟ್ ಕೊಟ್ಟು ಏನ್ ಮಾಡಂಗದಾರ ನಮ್ಮನ್ನ? ಅಲ್ಲ ಒಂದು ವಿಚಾರ, ಎಲ್ಲ ಕಂಡೀಷನ್ ಇಲ್ಲೇ ನೋಡ್ಕೊಂಡು ಹೋಗ್ಬೇಕು. ಬೇರೆ ಕಡೆ ಇಲ್ಲ ಸಂದೇಗಳು ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ತಾರ ಜನ, ಹುಚ್ಚು ರೈತರು. ಇಲ್ಲೇ ನೋಡುವಾಗ್ಲೇ ಮೇಯೋದು, ನೀರು ಕುಡಿಯೋದು, ಮಲಿದಾರಿ, ಹಲ್ಲು, ನೆನೆ ಉಂಡೋದು, ಕಣ್ಣು ಎಲ್ಲ ನೋಡ್ಕೊಂಡು ಹೋಗ್ಲಿ. ಪ್ರತಿಯೊಂದು ಇಲ್ಲೇ ಬಿಟ್ಟು ಹೋಗ್ಲಿ ಅಷ್ಟೇ. ಹೌದಾ? ಫಸ್ಟ್ ಟೈಮ್ ಮಾಡೋರಾಗ ಮಾಡ್ತಾರೆ. ಫಸ್ಟಿಗೆ ರೂಢಿರೋ ಏನೋ ಈಗ ವ್ಯಾಪಾರ ಮಾಡ್ರೆ ಹೇಳ್ತಾರೆ, ಹೊಸ ಮಾಡ್ರ 25 ಲೀಟರ್ ಹಿಂಡ್ತದೆ ಅಂತಾರೆ, 5 ಲೀಟರ್ ಹಿಂಡಿದ್ರೆ ನಾವು ಅಂಗಳಕ್ಕೆ ಹೋಗಲ್ಲ. ಇಷ್ಟು ಬರಬಹುದು, ಕೆಪಾಸಿಟಿಗೆ ಒಂದು 2 ಲೀಟರ್ ಹೆಚ್ಚು ಕಮ್ಮಿ ಬರಬಹುದು ಅಂತ ಹೇಳಿರ್ತಾರೆ. ನಾವು ಮನೆ ಹುಟ್ಟಿರವಲ್ಲ ತಂದ್ರೆ ನಾವು ಹಂಗ ಕಮೆಂಟ್ ಕೊಟ್ಬಿಡ್ತೇವೆ ಅಂತಾರೆ. ಇನ್ನು ಇದೊಂದು ಮಾತು, ಕಿವಿ ಮಾತು, ಏನು ಎಲ್ಲಿ ಬಂದಾಗಲೇ ನೀವು ಎಲ್ಲಾದ್ರೂ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ರಿ. ಅದನ್ನ ಅಂದ್ರೆ ವ್ಯಾಪಾರ ಮಾಡಿಕೊಳ್ಳ್ರಿ, ಅಷ್ಟೇ. ಅದು ನಿಮ್ಮ ಜವಾಬ್ದಾರಿ. ಅದು ಈಗ ನಾವೇ ತಗೊಂಡು ಹೋಗ್ಲೇಬೇಕಂತೇಳಿ ನಿಮಗೇನು ಕಟ್ಟಾಕಲ್ಲ. ಅದೇ ನಿಮಗೆ ಮನಸ್ಸಿಗೆ ಹೋಗಕ್ಕೆ ಆತ ಇದು ಇರಲಿ ಅಂದ್ರೆ ತಗೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ರಿ. 1000 ಹೆಚ್ಚು ಕಮ್ಮಿ ಕೊಡ್ರಿ. ಈಗ ನಾವು ಹೇಳಿದ್ಕೆ ನೀವು ಒಯ್ಯಲ್ಲ, ನೀವು ಕೇಳಿದ್ರೆ ನಾವು ಕೊಡಲ್ಲ. ಲೆಕ್ಕಾಚಾರ ಒಯ್ರಿ ಬಜಾರ್ ತಕ್ಕನಾಗ. ಆಯಿತು, ಬಜಾರ ಬಿಟ್ಟರೆ ಯಾರು ಕೊಡಲ್ಲ. ಬಂಧುಗಳು, ಇದೊಂದು ನಿಮ್ಮ ಅವರು ಭೀಮಣ್ಣರು ಹೇಳಿದ್ದೆ ಸರಿ. ಯಾಕಂತ ಹೇಳಿದ್ರೆ ನೇರವಾಗಿ ಬಂದಾಗಲೇ ಪರಿಶೀಲಿಸ್ಕೊಳ್ಬೇಕು. ನಿಮ್ಮ ಜವಾಬ್ದಾರಿ ಕಂಡ್ರೆ ಅದನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಒಯ್ದು ನೀವು ಮನೆಯಲ್ಲೇ ಸಾಕೊಳ್ಳುವಂಥದ್ದು ಅದು ನಿಮ್ಮ ಒಂದು ಕರ್ತವ್ಯ ಅನ್ನೋಂಥದ್ದು. ಬಟ್ ಇಲ್ಲೇನೇ ಆಗಲಿ ಬೆಲೆ ಸೂಲು ವ್ಯತ್ಯಾಸ ಆಗ್ಬೋದು, ಅದಕ್ಕೆ ನಾವು ಜವಾಬ್ದಾರಿ. ಕಂಡೀಷನ್ ಆಗಿ ಡಾಕ್ಟರ್ ಸರ್ಟಿಫಿಕೇಟ್, APMC ಚೀಟಿ ಎಲ್ಲ ಕಂಡೀಷನ್ ಚೆಕ್ ಮಾಡ್ಕೊಂಡ, ವೆಲ್ ಚೆಕ್ ಮಾಡ್ಕೊಂಡ ದನ ತರೋದು. ಇಷ್ಟು ನೋಡ್ಕೊಂಡು ಅಂದಿರ್ತೇವೆ, ಅವರು ನೋಡ್ಕೊಂಡು ಹೋಗ್ಲಿ ಅಷ್ಟೇ. ಓಕೆ, ಅವ್ರಿಗೆ ಅನುಮಾನ ಚೆಕ್ ಮಾಡ್ಸ್ಕೊಂಡು ಹೋಗ್ಲಿ. ಡಾಕ್ಟರ್ ಕೊಟ್ಟಾಗ ಅನುಮಾನಕ್ಕೆ ಅವಸ್ಥೆ ಇಲ್ಲ. ಹಂಗೆ ಹಿಂಗೆ ನಾವು ಕಂಪ್ಲೇಂಟ್ ಕೊಡ್ತೇವೆ, ನಿಮಗೆ ಬೇರೆ ಕೊಡ್ರಿ, ಇದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಬಂದಾಗಲೇ ನೀವು ನೇರವಾಗಿ ನೋಡ್ಕೊಳ್ಬೇಕು, ಚೆಕ್ ಮಾಡ್ಕೊಂಡು ಒಯ್ಬೇಕು ಅನ್ನೋಂಥ ಮಾತಿದೆ. ಆಯ್ತು, ಎಷ್ಟನೇ ಸೂಲು ಅಲ್ಲಿಂದ ಬರುತ್ತೆ ಅಣ್ಣ ಇದು? 2ನೇ ಸೂಲು ಅಣ್ಣ. 2ನೇ ಸೂಲು. ಓಕೆ, ಇದು ಕೂಡ 1, 2 ಅವೆಲ್ಲ ಎಲ್ಲ. ಓಕೆ, ನೆಕ್ಸ್ಟ್ ಹಸುವಾಗೆ ನೋಡ್ಬಿಡೋಣಪ್ಪ. ಆಯ್ತು.
ವೆರಿ ನೈಸ್. ಭಾರಿ ದೊಡ್ಡದಿದೆ ಪೋ ನಿಮಗೆ ಟ್ರ್ಯಾಕ್ಟರ್ ಇದಕ್ಕೆ ಮೊದಲು ಹೈಟ್ ನೋಡ್ತಾ ಇದ್ರಿ, ಅಡರ್ ಕಂಪ್ಯಾಕ್ಟ್ ನೋಡ್ತಾ ಇದ್ರಿ. ತುಂಬ ಜಾತಿಯಲ್ಲಿರ್ತಕ್ಕಂಥ ಹಸು. ಇವರು ಭೀಮಣ್ಣ ಒಂದು 5.5 ಮೇಲೆ ಅಡಿ ಇದ್ದಾರೆ. ಇದು ಕೂಡ 6 ಅಡಿ ಹೈಟು. ಖಂಡಿತ ತಲೆ ಎತ್ಕೊಂಡು ನಿಂತ್ಕೊಂಡ್ರೆ ನೀವು ನೋಡಬೇಕು. ಎಲ್ಲ ಬ್ಲಾಕ್ ಕಡೆ ಜಾಸ್ತಿ ಇದೆ, ಅಂದರೆ ಕಪ್ಪು ಬಣ್ಣದ ಕಡೆ ವೈಟ್ ಕಡಿಮೆ. ಅಡರ್ ಕಂಪ್ಯಾಕ್ಟ್ ಅಣ್ಣ ABS ಅಲ್ಲಿ ಹೇಳಿದ್ದ ಅಂತೇಳ್ಬಿಟ್ಟು ಕೊಟ್ಟಿದ್ದಾರಂತೆ. ಹಸು ಅಂದರೆ ಲೆಂತ್ ಫೀಲ್ಡ್ ಹಂಗೆ ನೋಡಿದ್ರೆ ಪಂಜಾಬ್ ಹಸು ನೋಡ್ದಂಗೆ ಆಗುತ್ತಲ್ರಿ. ಪಂಜಾಬಿ ತಳಿ ರೀ ಅದು. ಹಾಂ ಪಂಜಾಬಿ ತಳಿನೇ. ಪಂಜಾಬ್ ತಳಿ ಅಂತೀವಿ. ಭಾರಿ ಇದೆ. ಎಲ್ಲ ಮಹಾರಾಷ್ಟ್ರ ಕಡೆಗೆ ಹೋಗೋಣ ತೊಂದ್ರದು. ಅಲ್ಲಿ ಇಲ್ಲಿ ಲೋಕಲ್ ಭಾರಿ ಹಾಲು ಇಡ್ತಾವ ಅಂತ ನಾವ್ ಹೇಳಲ್ಲ. ಮಹಾರಾಷ್ಟ್ರ ಲೋಕಲ್ ಆಟೆ, ಹೊರಗಡೆ ಆಟೆ, ದನ ಸಾಕಾದ್ರಾಗ ಐತಿ. ಹೌದ್ರಾ? ಇವು ಲೋಕಲ್ ಗಡ ಮರ್ಕೇಳಿ ಅಂತ ನಾವ್ ಹಂಗನ್ನಲ್ಲ. ನಾವ್ ತರದ ಮಹಾರಾಷ್ಟ್ರ ಕಡೆವ. ಹೌದು. ಅವ್ರಿಗೆ ಇಷ್ಟ ಹತ್ರ ಬಂದು ಒಯ್ಲಿ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾರು ತಗೊಳ್ಳಿ ಅವ್ರಿಗೆ ಬಂದಂಗ. ಈಗ ಪಂಜಾಬಿಂದ ತರ್ತಾರ, ಅವು ಬದುಕಿ ಹಾಲು ಕರೆಯಲ್ಲ. ಇಲ್ಲಿ ಹೌದು ಮಹಾರಾಷ್ಟ್ರದ ತಂದು ಕೊಟ್ರ ಹಾಲು ಕರೆದಲ್ಲ. ಅವು ಅಚಾನಕ ಈಗ ಒಂದು 100 ಒಂದು 5-10 ಅಕ್ಕವು. ಅವ್ರ ಹಣೆ ಬರ. ನಮಗೆ ಒಂದೊಂದು ಆಗ್ತಿರ್ತಾವ, ನಾವು ಅವ್ರಿಗೆ ಹೋಗಿ ಕೇಳಕ್ಕಾಗಲ್ಲ. ಒಯ್ರಿ ದನ ಕಂಡೀಷನ್ ದನ ಇರ್ತಾವ, ಮೇಯೋದು, ಮುಸುರಿ, ಮೇವು ಅಂತ ಹೇಳಿದ ಕ್ಲಾರಿಟಿ ಮಾಡಬೇಡ್ರಿ ವ್ಯಾಪಾರಕ್ಕೆ. ಎಲ್ಲಿಂದ ಹಸು ಬಂದಿದೆ ಅನ್ನೋದು ಕ್ಲಾರಿಟಿ ಕೊಟ್ಟಿದ್ದಾರೆ. ಆಯ್ತೇನ್ರಪ್ಪ, ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ದ ನಿಮಗೆ. ರೈತ ಹೆಲ್ತ್ ಕಂಡೀಷನ್ ಎಲ್ಲ ನೋಡ್ಕೊಂಡು ಹೋಗ್ರಿ. ಯಾರಿಗೂ ಮೋಸ ಬೇಡ. ನೀವೇನು ದುಡ್ಡು ಕಷ್ಟಪಟ್ಟು ತಂದಿರ್ತೀರ ಒಯ್ಯಕಂತ ನೀವು ಅನ್ಯಾಯ ಬೇಡ. ಇದು ಹೌದ್ರಾ? ಭೀಮಣ್ಣವ್ರ ಮಾತಲ್ಲ, ಹಸು ಮಾರಾಟ ಮಾಡೋರು ಪ್ರತಿಯೊಬ್ಬರದ್ದು ಮಾತು ಅನ್ಕೊಂತೀನಿ ನಾನಿದು. ಯಾಕಂದರೆ ಭೀಮಣ್ಣ ತುಂಬ ಕ್ಲಾರಿಯಾಗಿ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಒಂದು ಹಸು ಹೇಗೆ ಎಲ್ಲಿಂದ ಬಂತು, ಏನು ಆರೋಗ್ಯ, ಡಾಕ್ಟರ್ ಸರ್ಟಿಫಿಕೇಟಿಂದ ಪ್ರತಿಯೊಂದು ಕೂಡ ನಾವು ಚೆಕ್ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋ ಮಾತು ಖಂಡಿತ. ಭೀಮಣ್ಣ ಇಳಿದ್ರೆ ಎಷ್ಟನೇದು ಇದು ಸರ್? ಇದು 2 ಎಕರೆ ಒಂದು ಸೂಲ್ ಹಾಕಿದ್ರಿ. ಇದು ಒಂದು ಸೂಲು 2 ಎಕರೆನಾ? ಒಂದು 23 ಲೀಟರ್ ಇಂಡಿಯವಂತ ಅವ್ರು ಹೇಳ್ಯಾರ್ರಿ. ನಾವಂತೂ ಕಣ್ಣ ನೋಡಿಲ್ಲ. ಅವ್ರು ಹೇಳಿರಂತದ್ದು ಮನಸ್ಸಿಗೆ ಒಂದು 18-19 ಬರ್ಬೋದಂತ ತಲೆ ಐತೆ ಒಂದು ಟೈಮ್ಗೆ. ಸರಿ ಸರಿ. ಒಯ್ದು ಕೆಪಾಸಿಟಿ ಮೇಲೆ ಮೇಸ್ಕೊಂಡಂಗೆ ಐತ್ರಿ. ಅವ್ರ ಹಣೆ ಬರೋ ಚೆನ್ನಾಗಿರ್ಬೇಕು. ಬರೀ ಒಯ್ಯೋದೇ ಲೆಕ್ಕಲ್ಲ. ಒಳ್ಳೆ ಹಸು ಸಿಕ್ತು ಅಂದ್ರೆ ಚೆನ್ನಾಗಿರ್ಬೇಕು ಖಂಡಿತ. ಇವತ್ತು ಒಬ್ಬ ಮನುಷ್ಯನ ಈಗ ಎಲ್ಲಿಗಾರ ಹೋದ್ರ ವಾಪಸ್ ಬರ್ತಾನಂತ ಗ್ಯಾರಂಟಿ ಐತ್ರಿ ಜೀವಕ್ಕ. ಹೌದ್ರಾ? ಜನ ಕೇಳ್ತಾರ ಗ್ಯಾರಂಟಿ ಕೊಡು ಅಂತ. ಈಗ ನಾವು ರೈತರ ಮನೆ ತಂದು ಮಾಡ್ತಾರ. ಅದು ಎಲ್ಲಾರ ಹೊರಗಡೆ ಹೋಗಿ ತರ್ತಾರ. ಇನ್ನೊಂದು ನಿಮ್ಗೆ ಗೊತ್ತಾಗ್ಲಿ, ಸ್ವಂತ ಹಸು ಇದ್ರು ಕೂಡ ಕೊಡುವಾಗ ಅವ್ರ ಗ್ಯಾರಂಟಿ ಅನ್ನೋ ಮಾತು. ಪಕ್ಕದ ಮನೆಯಾಗ ಈ ಹಳ್ಳಿಗಳಾಗ ಆ ಕಡೆ ಮನೆಗಳು ತಗೊಂಡು ಈ ಕಡೆ ಮನೆ ಕಟ್ರಿ ಇಂಡದಲ್ಲ ಒಂದ್ ದನ. ಅವ್ರ ಮನೆಗೆ 10 ಲೀಟರ್ ಕೊಟ್ಟು ಇವ್ರ ಮನೆಗೆ 5 ಲೀಟರ್ ಕೊಡ್ತೈತಿ. ಇದು ಮಿಷಿನ್ಗಳಾದ್ರೆ ಗ್ಯಾರಂಟಿ ಕೊಡ್ಬೋದು. ಜೀವ ಇರುವಂತ ಚೆನ್ನಾಗಿರ್ಬೇಕು. ಹಂಗಾದ್ರೆ ದನ ಒಲಿಯೋದು ಮೇಯಿಸ್ಬೇಕು. ಎಲ್ಲೇ ಕಟ್ಟಿ ನಾವು ತಗೊಂಡು ಹೋಗಿ ಕಟ್ಟಿ ಇಲ್ಲೇ ಹೋದ್ರಲ್ಲ. ಒಳ್ಳೆ ಫೀಡ್ ಬೇಕು, ಕೊಡಬೇಕು. ಸರಿ ಅಣ್ಣ. ಸರಿ, ದನ ಒಳ್ಳೇದು ಹೋಗೋಣ. ಒಯ್ದು ಎಲ್ಲ ನೆನೆಸ್ತಾರ. ಸರಿ ಸರಿ. ಒಂದು 22 ಕೇಳಿರೋಣ. ಓಕೆ. 30 ಆದ್ರೆ ಕೊಡ್ಬೇಕಂತ ತಲೆಗೆ ಐತಿ. ಒಂದು 30 ಆದ್ರೆ ಹೌದು ಹೌದು. ಸರಿ ಆರಲ್ಲ ಅಣ್ಣ, ಏನು ಚಂದ ಇದೆ ಅಣ್ಣ. ಆರಲ್ಲಾಗೈತಿ ಮೊಣಕ. ಆರಲ್ಲ ಮೊಣಕ. ಇವು 10-11 ಬರ್ತೈತೆ ಅಣ್ಣ. ಇವತ್ತಿಗೆ ಒಂದು 8-9 ದಿನ ಆಯ್ತು ಕರ ಹಾಕಿ. ದನ ಒಳ್ಳೇದು. ಕರ ಇಲ್ಲ ನಾವು ಹೊರಗೆ ಕರ ಅಣ್ಣ. ಒಳ್ಳೆ ಅಲ್ಲಿ ಕರ ತೆಗೆದು ಬಿಡಿದ್ರಣ್ಣ ಅವರು. ಅದು ಹಾಲಿಂದ ನೋಡಿ ತಗೊಂಬಂದು ಅಲ್ಲಿ 12-13 ಬರ್ದಣ್ಣ. ಇಲ್ಲ ನಮ್ಮ ಹತ್ರ ಒಂದು 10-11 ಬರ್ತೈತಿ ಒಂದು ಟೈಮ್ಗೆ. ಯಾರು ಒಯ್ಯಲಿ ಚೆನ್ನಾಗತ್ತಣ್ಣ. 10 ಲೀಟರ್ ಆಜು ಬಾಜು ಬರ್ತಾ ಇದೆ ಅಂತ ಹೇಳಿದ್ರೆ ಹಾಲಿಂದಪ್ಪ. 10-13 ಬಟ್ಟ ಕೇಳೋಣ. ಒಂದು 20 ಬಂದ್ರೆ ಕೊಡ್ತಾನೆ. ಕೊಡ್ತೀರಿ? ಒಂದು 20 ಬಂದ್ರೆ ಅಣ್ಣ. ಇಳಿದು ಎಷ್ಟು ದಿನ ಆಗಿರ್ಬೋದು ಇದು? ಇವತ್ತಿಗೆ ಒಂದು 11 ದಿವಸ 12 ಸಾಯ್ಕಣ. 12 ದಿವಸ 2 ವಾರದ ಲೆಕ್ಕ ಐತಿ. ಹಾಲು ಕರ್ದವಣ್ಣ ತೊಡಿ ಕಾಣಲ್ಲ. 2 ಹೊತ್ತು ಹಿಂಡ್ಕೊಂಡು ಹೋಗ್ಲಿ ಅಣ್ಣ ಅವರು. ಸರಿ ಅಣ್ಣ. ಸರಿ. ಟೈಮ್ ಹುಡ್ಕೊಂಡು ಹೋಗ್ಲಿ. ಹಾಲು ಅದ್ರಾಗ ಕರ ಹಾಕಿರೋದೈತೆ ಹೇಳ್ತಾರೆ. ಟೈಮ್ ಹುಡ್ಕೊಂಡು ಹೋಗ್ರಿ ಅಂತ. ಹಸು ಗಾತ್ರ ಚಂದ ಐತೆ. ಚೆನ್ನಾಗೈತೆ. ತಳಿ ಮಾತ್ರ ಚೆನ್ನಾಗೈತೆ. ವೆರಿ ಗುಡ್. ಬಂದರು ನೋಡ್ರಿ, ಬಂದರು ಆಜು ಬಾಜು ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇದೆ ನೋಡ್ರಿ. ಹಾಲಿಂದಿದೆ. ನೀವು 2 ಹೊತ್ತು ಬೇಕಾದ್ರೆ ನೀವು ಕೂತ್ಕೊಂಡು ನೋಡ್ಕೊಂಡು ಖರೀದಿ ಮಾಡಿ ಅಂತ ಹೇಳಿದ್ದಾರೆ. ಗಬ್ಬದ ಜೊತೆ ಹಾಲಿಂದು ಇದೆ. ಹಾಲು ಮಚ್ಚೆ ಇದು ನೀಟಾಗಿ ನೋಡ್ತಾ ಇದ್ದೀರಿ. ಗುಡ್. ವಾರ ಎಲ್ಲ ದೊಡ್ಡದೇ ಆಯ್ಕೆ ಮಾಡಿರಪ್ಪ ನೀವು. ವೆರಿ ಗುಡ್. ಏನು ಚೆಂದ ಇದೆಯಪ್ಪ. ಒಳ್ಳೆ ಯಾವುದೋ ಒಂದು ಹೊರಗಡೆ. ಇದು ವಾಯುಪುತ್ರ ಡೈರಿ ಫಾರ್ಮ್ ಅನ್ನೋದು ನೆನಪಿರಲಿ. ನಿಮ್ಗೆ ಇನ್ಸ್ಟಾದಲ್ಲೆಲ್ಲ ಹಾಕಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಹಸುಗಳು ಒಡ್ಡಿನಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಹೇಳ್ಬಿಡಿ. ದಾವಣಗೆರೆಗೆ 7 ಕಿಲೋಮೀಟ್ರ್, ಹರಪನಹಳ್ಳಿ 28, ಜಗಳೂರಿ 40, ಹರಿಹರ 15-16, ತೆಲಿಗೆ ಒಂದು 15,
ರಾಣೆ ಬಂದ್ರಿಗೆ ಒಂದು 40. ಹಾಂ ಬರ್ರಿ ಎಲ್ಲ ಬಂದು ಒಯ್ರಿ. ಇಲ್ಲೊಂದಿದೆ ತಡ್ರಿ. ಚನ್ನಗಿರಿ ಕಡೆಯರು, ಭದ್ರಾವತಿ ಕಡೆಯರು, ಶಿವಮೊಗ್ಗ ಕಡೆಯರು. ಗಬ್ಬ ಬೋಡಿ ಅಣ್ಣ ಇದು ಬ್ಯಾರಲ್ ದೊಡ್ಡದಾಗಿರುತ್ತೆ. ಹೌದು 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 ಹೌದು. ತಡ್ರಿ ಎಲ್ಲ ತಡ್ರಿ. ದೊಡ್ಡತನ ಅದಾವಣ್ಣ ಎಲ್ಲ. ಏನು ಇವತ್ತು ಆಯ್ಕೆ ನೋಡೋದ್ ಕಾಟಕ ನೋಡ ಆಯ್ತಲ್ಲ. ಅದೇ ಗೊತ್ತಾ, ಪೂರ್ಣ ಕಡಿತಾ ಅದಾವ. ಮಳೆ ಬಂತಲ್ಲ. ಒಳ್ಳೆ ಬೂಮರ್ ಇದ್ದಂಗೆ ಇದೆ. 3ನೇ ಕರಣ ಅದು. 3ನೇ ಕರ ಏನ ಎಕ್ಸಲೆಂಟ್. 1:10 ಕೇಳ್ಯಾರಣ್ಣ, ಅದ್ರ ಮೇಲೆ ಬಂದ್ರೆ ಕೊಡ್ತೇವೆ. ಒಂದು 10 ಕೇಳಿದಾರ. 1:10 ಕೇಳ್ಯಾರ, ಮೇಲೆ ಬಂದ್ರೆ ಕೊಡ್ತೇವೆ. ತೊಡೆ ಗಿಡೆ ಭಾರಿ ಚಂದ. ಈ ಟೈಪ್ ದನಗಳೆಲ್ಲ 5 ಲಕ್ಷಕ್ಕೆ ಮಾರಾಟ ಜೋಡಿಗಳು. ಹಾಂ ಹಾಂ ಇದೇ ಟೈಪ್ ದನಗಳ. ಓಕೆ. ಚಿಂತಾಮಣಿ ಕೋಲಾರ ಆದ್ರೆ ಇದೆಲ್ಲ 1.80 ಬೇಕು ನಾವು ತರಕದನ್ನ. ನಾವು ಹಳ್ಳಿ ಮೇಲೆ ತಂದವಡ ಒಂದು 50,000 ಕಮ್ಮಿ ತಂದಿರ್ತಾವ. ನಮಗೊಂದು 2-3 ಸಾವಿರ ಬಂದ್ರೆ ಕೊಡೋದು ಸಿಗ್ಲಿ. ಓಕೆ. ಬಜಾರ್ದ ತರಕ ಸ್ವಲ್ಪ ರೇಟ್ ಜಾಸ್ತಿ ಹಾಕೋಣ. ಹಾಂ ಹಾಂ ಹಳ್ಳಿಗೆ ನುಗ್ಬಿಡ್ತೀರಿ ಇನ್ಮೇಲೆ. ಹಳ್ಳಿ ಮೇಲೆ ಹೋಗಿ APMC ಚೀಟಿ ಹಾಕ್ಸ್ಕೊಂಡ್ ಬರ್ತಾವಣ. ಗಾಡಿ ಹಿಡಿತಾರಲ್ಲ ಬಜರಂಗ ಹೇಳ್ದಾರ. ಹಂಗಾಗಿ ಡಾಕ್ಟರ್ ಸರ್ಟಿಫಿಕೇಟ್ APMC ಚೀಟಿ ತಗೊಂಡ್ಬರ್ತಾರೆ. ಅವ್ರು ಅದನ್ನೇ ಕೇಳ್ತಾರಣ್ಣ ಪೊಲೀಸ್ನವ್ರು. ಡಾಕ್ಟರ್ ಸರ್ಟಿಫಿಕೇಟ್ ಕೊಡು, APMC ಚೀಟಿ ಕೊಡು ಅಂತಾರ. ಈಗ ಹಳ್ಳಿಗಳಾಗ ಮಂಡಲ ಪಂಚಾಯತ್ ಒಬ್ರು ಮಾಡಿ ಕೊಡ್ತಾರ, ಮಾಡಿ ಕೊಡಲ್ಲ. ಅದಕ್ಕೆ APMC ಒಳಗ ಹೋಗಿ ಮಾಡ್ಕೊಂಡ್ ಬರ್ತಾವಣ. ಸರಿ. ಎಲ್ಲಿ ತಗೊಂಡ್ರೆ ಆ ತರ ಮಾಡ್ಕೊಂಡ್ ಬರ್ತಾವೆ. ಸಾಕು ಹಸುಗಳಪ್ಪ. ಯಾವ ತರ ಹಿಡಿಯೋದು, ಅಲ್ಲಿ ನಡಿ ಇಲ್ಲಿ ನಡಿ, ಗೋಸಿಲಿ ಕೊಡಿ, ಇದೊಂದು ಬಾರಿ ಕೊಡಿ, ಅವೆಲ್ಲ ರೋಗ ಬರಬಾರ್ದಲ್ಲ. ತಂದು ಪಾಪ ಮಾರ್ತಿದ್ದಾರೆ ರೈತರು. ಹೋಗ್ತಂದ್ರೆ ಹಿಡಿತಾ ಇದ್ರೆ ಕಷ್ಟ ಆಗತ್ತಪ್ಪ. ಏನ್ ಯಾವಾರ ಕೊಯ್ಯೋ ತಂದ್ರೆ ಹಿಡೀಲಿ ಬೇಡ ಹಿಡಿಯೋದೆಲ್ಲ ಆಗ್ಬಾರ್ದ್ರಿ. ಹೌದು. ರೈತರು ಹೋಗಕ್ಕೂ ಮಾಡಕ್ ಹೆದರ್ತಾರ. ಹೊರಗಡೆ ನೀಟಾಗಿ ಪಾಪ ಬಿಡಿಬಿಡಿಯಾಗಿ ಹಾಕೊಂಡ್ ಬಂದಿರ್ತಾರೆ ಹಸುಗಳನ್ನ. ಸರಿಪ್ಪ ಗಣೇಶ. ಹಾಕಿರೋ 3ನೇ ಕರ. ಯಾಕೆ 3ನೇ ಕರ ದೊಡ್ಡಲ್ಲಿಂದ ಇದು ಅವಾಗೆಲ್ಲ 15 ಕರದಣ. 12-13 ಹೋಗಲ್ಲ. ಅಲ್ಲ ಡೆನ್ಮಾರ್ಕ್ ಹಸು ನೋಡ್ದಂಗೆ ಆಗ್ಬಿಡ್ತಾರಲ್ರಿ. 98,000 ಕೇಳೋಣ. ಹಾಂ ನಾವು 1:15 ಹೇಳಿ 1:10 ಕಮ್ಮಿ ಇಲ್ಲ ಅಂತ ಹೇಳೇವಿ. ಬಂದು ರೈತರು ಆಯ್ಕೆ ಮಾಡ್ಕೋಬಹುದು. 98 ಕೇಳಿದ್ರೆ ಕೊಡ್ತಾವಣ. ಬಂದ್ರೆ ಗಂಟೆ ಮಾಡಲ್ಲ. ಮನೆಗೆ ಅಷ್ಟೇ ಕೊಡ್ತಾವಣ ಅಂದ್ರೂ ಕೊಡ್ತಾವೆ. ಸುಮ್ಮನೆ ಕಂಡೀಷನ್ ಮಾಡಲ್ಲ. ಒಟ್ಟು 3ನೇದ ಇದು. ಇದು 3ನೇದಣ. ಸರ್ ಈ ಕಡೆ ಗಣೇಶ ಸ್ವಲ್ಪ ಬಾ ಹಿಂಗೆ ಬಾ ಮುಂದಕ್ಕೆ ಬಾ. ದನ ಭಾರಿ ಹೊಲಕ್ಕ ಮನೆಗೆ ಅಡ್ಡಾಡ್ತಾವಣ ಇವು. ಅಡರ್ ಗಿಡರು ಎಲ್ಲ ಹೊಲಕ್ಕೆ ಕಡೆ ಹೊಡ್ಕೊಂಡು ಹೋಗ್ಬೋದು, ಬಂಡಿನ ಕಡೆಗೆ ಹೋಗ್ಬೋದು. ರೈತರ ಮನೆಯಾಗಿದ್ರ ಆಡಾಕ ಪಾಡಾಕ ಅಡರ್ ಗಿಡಗಳು ಚೆನ್ನಾಗಿದೆ. ಇನ್ನು ಆಡಾಕ ಮನೆಯಾಗಿದ್ರೆ ಪಾಡು. ಡೆನ್ಮಾರ್ಕ್ ಬ್ರೀಡ್ಗೂ ಹಾಚ್ಬೇಕು. ಅದೇ ಥರ ಇತ್ತಲ್ಲ, ನಡೆಯುತ್ತಲ್ಲ, ಸಾಕು ಬಿಡತ್ಲೆ. ಒಳ್ಳೆ ಗಟ್ಟಿ ಇದೆ. ಓಕೆ, ನೈಸ್. ನೋಡ್ರಪ್ಪ 98 ಕೇಳಿದ್ರಂತೆ. ನೀವೇನಾದರೂ ಏರು ಇಳಿತ ಮಾಡ್ಕೊಳ್ತೀರಾ ಒಂದು ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ನಿಮ್ಮ ಜವಾಬ್ದಾರಿ ಖರೀದಿ ಮಾಡುವಂಥದ್ದಾಗಬೇಕು. ಇವೆಲ್ಲ ಹಸುಗಳು ಸೇಲಿಗೆ ಇರುವಂಥದ್ದು ನಿಮಗೋಸ್ಕರನೇ. ಹಂಗಾಗಿ ಮೊದಲೇ ಅವ್ರು ಹೇಳ್ಬಿಡೋದು ನೇರವಾಗಿ ಬಂದು ಪರಿಶೀಲನೆ ಮಾಡ್ಕೊಳ್ಳಿ ಅಣ್ಣ. ಮಾಡ್ಕೊಂಬಿಟ್ಟು ನೋಡ್ಕೊಂಡು ಹೋಗಲಿ. ಒಯ್ದ ಮೇಲೆ ತಗಾದೆಗಳು ಬೇಡ ಅನ್ನೋ ಮಾತು. ಅವ್ರ ಮನಸ್ಸಿಗೆ ಬಂದರೆ ತಗೊಂಡೋಗ್ಲಿ ಅನ್ನೋ ಮಾತಿದೆ. ಓಕೆ, ಇನ್ನಂತ ಇದೇ ಥರ ವೀಡಿಯೋಗಳನ್ನು ನಿಮಗೆ ತರ್ತಾ ಇರ್ತೀನಿ. ನಿಮ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಹಸುವನ್ನ ಖರೀದಿ ಮಾಡೋದಿದ್ರೆ ನಿಮ್ಮ ಜವಾಬ್ದಾರಿ ಖರೀದಿ ಮಾಡುವಂಥದ್ದು ಆಗಲಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.